ನಮಸ್ತೆ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಹೇಗಿದ್ದೀರಾ? ಸಾಲು ಸಾಲು ರಜೆಯ ನಂತರ ಮತ್ತೆ ಶಾಲೆಗೆ ಹಿಂದಿರ್ಗ್ಬೇಕು ಅಂತ ಹೇಳಿದ್ರೆ ಯಾಕಪ್ಪ ಅಂತ ಅನ್ಸುತ್ತೆ, ಹೌದಾ? ನಮ್ಗಂತೂ ಹಾಗೆ ಅನ್ಸ್ತಿತ್ತಪ್ಪ. ಸ್ವಾತಂತ್ರ್ಯ ದಿನಾಚರಣೆಗೆ ರಜಾ ಸಿಕ್ತು. ಶನಿವಾರ ಕೂಡ ರಜಾ ಇರ್ಬಹುದು ಅಂತ ಭಾವಿಸ್ತೀನಿ. ಇದೆಯಾ? ಓಕೆ. ಅಂಡ್ ಭಾನುವಾರ ರಜೆ. 3 ರಜೆ. ಊರ್ಗ್ ಹೋಗಿರ್ಬಹುದು, ನೆಂಟ್ರು ಮನೆಗ್ ಹೋಗಿರ್ಬಹುದು, ಅಥವಾ ಫ್ರೆಂಡ್ಸ್ ಗಳ ಜೊತೆ ತುಂಬಾ ಚೆನ್ನಾಗ್ ಆಟ ಆಡಿರ್ಬಹುದು. ಅದೆಲ್ಲ ಆದ್ಮೇಲೆ ಸೋಮವಾರ ಶಾಲೆಗ್ ಹೋಗ್ಬೇಕು ಅಂದ್ರೆ ಕಸ್ ಬಿಸಿ ಆಗತ್ತೆ. ಅಲ್ವಾ? ನಿಜ ಒಪ್ಕೊಳ್ಳಿ ಎಲ್ಲಾರ್ಗೂ. ನಮ್ಗೂ ಹಾಗೆ ಆಗದು. ಇದನ್ನ ಹೇಳ್ತಾ ಇವತ್ತಿನ ಸೆಷನ್‌ಗೆ ನಾನ್ ನಿಮ್ನ ಸ್ವಾಗತಿಸ್ತಾ ಇದ್ದೀನಿ. ಬಹಳ ಆಸಕ್ತಿದಾಯಕವಾದಂತಹ ಪಾಠ. ನಮ್ಮ ಒಂದು ದಿನನಿತ್ಯದ ಆಹಾರದ ಚಟುವಟಿಕೆ ಅನ್ನೋದು ಯಾವ ರೀತಿ ಇರ್ಬೇಕು ಅಂತ ನಮ್ಗೆ ತೋರಿಸ್ಕೊಡುವಂತಹ ಪಾಠ ಇದು ಅಂತಾನೆ ಹೇಳ್ಬಹುದು. ಸ್ವಸ್ಥವಾದಂತಹ ಆರೋಗ್ಯಕ್ಕೆ ಆಹಾರ ಅನ್ನೋದು ಎಷ್ಟು ಮುಖ್ಯ ಆಗತ್ತೆ ಅಂತ ತಿಳಿಸ್ಕೊಡುತ್ತೆ. ಅದ್ರ ಜೊತೆಗೆ ಇವತ್ತಿನ ಒಂದಿಷ್ಟು ಕಲಿಕೆಯನ್ನ ನಾವು ಸವಿಸ್ತಾರವಾಗಿ ಕಲಿಯೋಣ. ಒಂದಿಷ್ಟು ಒಳ್ಳೆಯ ವಿಷಯನ ನಿಮ್ಮೊಟ್ಟಿಗೆ ಚರ್ಚೆ ಮಾಡೋದ್ರ ಮುಖಾಂತರ. ಮೊದಲಿಗೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಲಿಕ್ಕೆ ಬಯಸ್ತೇನೆ. ಇಲ್ಲಿ 2 ಬಾಕ್ಸ್ ಕಾಣ್ತಾ ಇರಬಹುದು, ನೀಲಿ ಹಾಗೂ ಕೆಂಪು. ಮೊದಲು ಯಾವ ಬಾಕ್ಸ್ ಕಡೆಗೆ ನೋಡೋಣ ನಾವು? ನೀಲಿ ಬಾಕ್ಸ್ ನೋಡೋಣ. ಓಕೆ, ಈ ನೀಲಿ ಬಾಕ್ಸ್ ಅನ್ನ ಫ್ಲಿಪ್ ಮಾಡ್ತೀನಿ ನಾನೀಗ. ಫ್ಲಿಪ್ ಮಾಡಿದಾಗ ನಿಮ್ಗೆ ಇಲ್ಲೊಂದು ಚಿತ್ರ ಕಾಣ್ತಾ ಇರಬಹುದು. ಏನಿದು? ಒಂದು ಕುದುರೆಯ ಮುಖದ ದೇವತೆ. ಇಲ್ಲಿ 4 ಮುಖ ಇರೋದು ಯಾರಿಗೆ? ಚತುರ್ಮುಖ ಬ್ರಹ್ಮ ಅಂತ ಕರಿತೀವಿ ಆತನನ್ನ. ಹೌದಾ? ನಮ್ಮೆಲ್ಲರ ಸೃಷ್ಟಿಕರ್ತ. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಾ ಅಥವಾ ಬ್ಲರ್ ಆಗ್ತಿದ್ಯಾ? ಸೊ ಈ ಕುದುರೆ ಈ ಬ್ರಹ್ಮನಿಗೆ ಏನೋ ಕೊಟ್ಟಿರೋ ಹಾಗೆ ಕಾಣ್ತಾ ಇದೆ, ಹೌದಾ? ಈ ಕುದುರೆ ಬೇರೆ ಯಾರು ಅಲ್ಲ, ಮಹಾವಿಷ್ಣುವಿನ ಒಂದು ಅವತಾರ. ಇದನ್ನ ನಾವು ಹಯಗ್ರೀವ ಅವತಾರ ಅಂತ ಕರಿತೀವಿ. ಇಲ್ಲಿ ಹಯಗ್ರೀವನು ವಿಷ್ಣುವಿನ ಒಂದು ಅವತಾರವಾಗಿದ್ದು ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವರು ಅಂತ ಪರಿಗಣಿಸಲಾಗುತ್ತೆ. ಸಾಮಾನ್ಯವಾಗಿ ನಮ್ಮ ಸನಾತನ ಧರ್ಮದಲ್ಲಿ ವಿದ್ಯೆಗೆ ಅಧಿದೇವತೆಯಾಗಿ ನಾವ್ ಯಾರನ್ನ ಪೂಜಿಸ್ತೀವಿ? ವೆರಿ ಗುಡ್. ಶೃಂಗೇರಿ ಶಾರದಾ ದೇವಿಯನ್ನ, ಸರಸ್ವತಿ ತಾಯಿಯನ್ನ ಪೂಜಿಸ್ತೀವಿ. ಅದೇ ರೀತಿ ವಿದ್ಯೆಗೆ ಅಧಿದೇವತೆಯಾಗಿ ವಿದ್ಯೆಗೆ ನೀಡುವಂತಹ ಬುದ್ಧಿವಂತಿಕೆಯನ್ನ ನೀಡುವಂತಹ ದೇವರು, ದ ಗಾಡ್ ವಿಚ್ ಗಿವ್ಸ್ ಅಸ್ ವಿಸ್ಡಮ್ ಅಂತ ಕರಿತೀವಿ, ಹಯಗ್ರೀವ. ಆದ್ರಿಂದ ಹಯಗ್ರೀವನನ್ನ ಧ್ಯಾನ ಮಾಡೋದ್ರಿಂದ ಜ್ಞಾನ, ಬುದ್ಧಿವಂತಿಕೆ ಮತ್ತು ಕಲಿಕೆಯಲ್ಲಿ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯವಾಗತ್ತೆ. ಆದ್ರಿಂದ ಪುಟ್ಟ ಮಕ್ಕಳಾದಂತಹ ನೀವು ಈ ವಿಷಯಗಳನ್ನ ತಿಳ್ಕೊಂತ ಬನ್ನಿ. ನಿಮ್ಮ ಶಾಲಾ ಶಿಕ್ಷಕರನ್ನ ನೀವು ಕೇಳ್ತಾ ಬನ್ನಿ. ಹಯಗ್ರೀವನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಅವ್ರು ನಿಮ್ಗೆ ನೀಡ್ತಾ ಹೋಗ್ತಾರೆ. ಅದೇ ರೀತಿ ದಿನದಲ್ಲಿ ಒಂದು ಸ್ವಲ್ಪ ಕಾಲ, ಒಂದ್ 5 ನಿಮಿಷ ಆಗಿರಬಹುದು, ದೇವರ ಪೂಜೆಯಲ್ಲಾಗಿರಬಹುದು, ಶ್ಲೋಕಗಳ ಪಾರಾಯಣದಲ್ಲಾಗಿರಬಹುದು, ಧ್ಯಾನದಲ್ಲಾಗಿರಬಹುದು, ಮೌನವಾಗಿರೋದ್ರಲ್ಲಾಗಿರಬಹುದು, ಸಮಯವನ್ನ ಕಳೆಯೋದು ಬಹಳ ಉತ್ತಮವಾಗ್ತಾ ಬರುತ್ತೆ. ಅದೇ ರೀತಿ ಈ ಕೆಂಪು ಬಟನ್ ಅನ್ನ ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ ಹಯಗ್ರೀವನ ಶ್ಲೋಕವನ್ನ ಕಾಣಬಹುದು. ನೋಡಿ, ಈ ಒಂದು ಚಿತ್ರದ ಹಿಂದೆ ಇರುವಂತಹ ಕಥೆ ಏನು ಅಂತ ಹೇಳಿದ್ರೆ, ಹಿಂದೆ ಸಮುದ್ರದಲ್ಲಿ ಹಲವಾರು ವೇದಗಳು ಕಣ್ಮರೆಯಾಗಿರುತ್ತೆ, ಕಳೆದು ಹೋಗಿರುತ್ತೆ. ಅದನ್ನ ಹುಡುಕಿ ಆ ವೇದಗಳನ್ನ ಪುನಃ ಬ್ರಹ್ಮನಿಗೆ ನೀಡುವಂತಹ ಕೆಲಸ ಹಯಗ್ರೀವ ಮಾಡ್ತಾನೆ. ಆದ್ರಿಂದ ಹಯಗ್ರೀವ ಅಂದ್ರೆ ಶ್ರೀಮನ್ ಮಹಾವಿಷ್ಣುವಿನ ಅವತಾರವಾದಂತಹ ಹಯಗ್ರೀವನು ಆ ವೇದ ಪುಸ್ತಕಗಳನ್ನ ಅಥವಾ ಆ ತಾಳೆ ಗರಿಯನ್ನ ವಾಪಸ್ಸು ಬ್ರಹ್ಮನಿಗೆ ಹಿಂದಿರುಗಿ ಕೊಡ್ತಾ ಇರುವಂತಹ ಚಿತ್ರ ಇದನ್ನ ತೋರಿಸುತ್ತೆ. ಇನ್ನು ಈ ಶ್ಲೋಕ ಇಲ್ಲಿ ಬರೆದಿದೆ ನೋಡಿ, ನೀವೆಲ್ಲ ನೋಟ್ ಮಾಡ್ಕೊಬಹುದು. ಒಂದ್ಸಲ ನಾನು ಹೇಳ್ತೀನಿ. ಜ್ಞಾನಾನಂದ ಮಯಂ ದೇವಂ ನಿರ್ಮಲ ಸ್ಫಟಿಕ ಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ನೋಟ್ ಮಾಡ್ಕೊಳ್ಳಿ ನೀವೆಲ್ಲ. ಜ್ಞಾನಾನಂದ, ಜ್ಞಾನವನ್ನ ಆನಂದವಾಗಿ ನೀಡುವಂತಹ ದೇವರು. ನಿರ್ಮಲ ಸ್ಫಟಿಕ, ಕ್ರಿಸ್ಟಲ್ ಯಾವ ರೀತಿಯಾಗಿರುತ್ತೆ? ಅದು ಬಹಳ ನಿರ್ಮಲವಾಗಿರುತ್ತೆ, ಸ್ಪಷ್ಟವಾಗಿರುತ್ತಲ್ವಾ? ಅಂತಹ ಸ್ಪಷ್ಟವಾದಂತಹ ಆಕೃತಿಯಲ್ಲಿ ನೀವಿದ್ದೀರಾ. ಎಲ್ಲಾ ವಿದ್ಯೆಗಳಿಗೂ ನೀವೇ ಆಧಾರ. ನಿಮ್ಮನ್ನ ನಾವು ಪೂಜಿಸ್ತಾ ಇದ್ದೀವಿ, ನಮ್ಗೆ ವಿದ್ಯೆಯನ್ನ ನೀಡಿ ಅಂತ. ಶಾಲೆಯಲ್ಲಿ ಆಗಿರ್ಬಹುದು, ಮನೆಯಲ್ಲಾಗಿರ್ಬಹುದು, ನೀವು ವಿದ್ಯೆಯನ್ನ ಓದ್ಲಿಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆಯನ್ನ ಮಾಡ್ತೀವಿ ಅಲ್ವಾ? ನಾವೆಲ್ಲರೂ ನಮ್ಮ ಶಾಲಾ ದಿನಗಳಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ವಿ. ಆ ಪ್ರಾರ್ಥನೆಯಲ್ಲೂ ಕೂಡ ಈ ಶ್ಲೋಕವನ್ನ ನೀವು ಆಡ್ ಮಾಡ್ಕೊಂತ ಹೋಗ್ತು. ಐ ರಿಪೀಟ್, ಇನ್ನೊಮ್ಮೆ ಹೇಳ್ತೀನಿ. ಜ್ಞಾನಾನಂದ
ಮಯಂ ದೇವಂ ನಿರ್ಮಲ ಸ್ಫಟಿಕ ಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಇವಾಗ ನನ್ ಜೊತೆಗೆ ಒಂದ್ಸಲ ನೀವೆಲ್ಲ ಹೇಳ್ತೀರಾ? ಓಕೆ, ಹೇಳಿ. ಜ್ಞಾನಾನಂದ ಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಸುಲಭ ಇದೆಯಲ್ಲ ಶ್ಲೋಕ, ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇದು ಹಯಗ್ರೀವನ ಕತೆ ಹಾಗೂ ಹಯಗ್ರೀವನ ಶ್ಲೋಕ ಇದಾಗಿತ್ತು. ಓಕೆ, ನೋಟ್ ಮಾಡ್ಕೊಂಡಿದ್ದೀರಲ್ಲ? ಗ್ರೇಟ್. ಸೊ ಇದನ್ನ ಹೇಳ್ತಾ ನಮ್ಮ ಇವತ್ತಿನ ಪಾಠದ ಕಡೆಗೆ ನಾವು ಗಮನ ಹರಿಸ್ತಾ ಹೋಗೋಣ. ಸೊ ಇವತ್ತಿನ ಪಾಠದಲ್ಲಿ ನಾವು ಕಲೀಲಿಕ್ಕೆ ಹೊರಟಿರುವಂತಹ ವಿಷಯ, ಟಾಪಿಕ್, ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ? ಹೋದ್ ಕ್ಲಾಸ್ ನಲ್ಲಿ ಆಹಾರದ ವಿವಿಧ ಘಟಕಗಳ ಬಗ್ಗೆ, ಫುಡ್ ಕಾಂಪೊನೆಂಟ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಒಂದು ಆರೋಗ್ಯಕರವಾದಂತಹ ಸ್ವಸ್ಥವಾದಂತಹ ದೇಹ ನಮ್ದಾಗಿರ್ಬೇಕು ಅಂತ ಹೇಳಿದ್ರೆ ಯಾವ್ಯಾವ ಫುಡ್ ಕಾಂಪೊನೆಂಟ್ಸ್ ಅನ್ನೋದು ಬಹಳ ಪ್ರಮುಖವಾದಂತಹ ಸ್ಥಾನವನ್ನ ಬೀರುತ್ತೆ ಅಂತ. ಇವತ್ತು ಅದನ್ನ ಮುಂದುವರಿಸ್ತಾ ನಾವು ಹೋಗ್ತಾ ಹೋಗೋಣ. ಅಣಬೆ, ಇಫ್ ಐ ಎಮ್ ರೈಟ್, ಅಣಬೆಯ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಪೌಷ್ಟಿಕದಾಯಕ ಆಹಾರಗಳಲ್ಲಿ ಒಂದು ಅಣಬೆ. ಅಷ್ಟ್ ಮಾತ್ರ ಅಲ್ಲ, ಪ್ರೋಟೀನ್ಗಳು ನಮ್ಮ ದೇಹವನ್ನ ಬಿಲ್ಡ್ ಮಾಡ್ಲಿಕ್ಕೆ ನಾವು ಅದನ್ನ ಬಳಸ್ತಾ ಹೋಗ್ತೀವಿ, ತಿಂತಾ ಹೋಗ್ತೀವಿ. ಅದೇ ತರ ಬೇರೆ ಆಹಾರಗಳನ್ನ, ಉದಾಹರಣೆಗೆ ಕಾರ್ಬೋಹೈಡ್ರೇಟ್ಗಳಾಗಿರ್ಬಹುದು, ಇವುಗಳನ್ನ ನಮ್ಮ ದೇಹಕ್ಕೆ ಶಕ್ತಿಯನ್ನ ನೀಡುವಂತ ಆಹಾರ ಅಂತ ಕರಿತೀವಿ. ಸೊ ಪಾಠದ ಹೆಸರು ನೆನ್ಪಿದ್ಯಲ್ಲ, ಏನದು? ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ. ಈ ಒಂದು ಪಾಠದಲ್ಲಿ ನಾವು ಆರೋಗ್ಯಕರವಾದಂತ ಆಹಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಅದ್ರಲ್ಲಿ ಒಂದು ನಮ್ಮ ದೇಹಕ್ಕೆ ಶಕ್ತಿಯನ್ನ ನೀಡುವಂತಹ ಆಹಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವ್ದ್ಯಾವ್ದು? ಕಾರ್ಬೋಹೈಡ್ರೇಟ್ ನಮ್ಮ ದೇಹಕ್ಕೆ ಶಕ್ತಿಯನ್ನ ನೀಡುವಂತ ಆಹಾರಗಳಲ್ಲಿ ಒಂದು. ಅದೇ ರೀತಿ ನಮ್ಮ ದೇಹವನ್ನ ಬಿಲ್ಡ್ ಮಾಡ್ಲಿಕ್ಕೆ ನಾವು ಬಳಸುವಂತ ಆಹಾರ ಬಂದು ಪ್ರೋಟೀನ್ ಅನ್ನ ತಿನ್ನುವಂತ ಆಹಾರಗಳಿಂದ ನಮ್ಮ ದೇಹವನ್ನ ನಾವು ಬಿಲ್ಡ್ ಮಾಡ್ಲಿಕ್ಕೆ, ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಥವಾ ದೇಹವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಹಾಯಕ ಆಗ್ತಾ ಬರುತ್ತೆ. ಈಗ ನಾವು ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಕೆಲವೊಂದು ಪ್ರೋಟೀನ್ಗಳ ಆಕಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಾನು ನಿಮ್ಗೆ ಅಣಬೆಯ ಬಗ್ಗೆ ಹೇಳ್ದೆ. ಮಶ್ರೂಮ್ಸ್ ಅಂತ ಕರಿತೀವಿ. ಈ ಮಶ್ರೂಮ್ಸ್ ಗಳಿಂದ ವಿವಿಧ ಖಾದ್ಯಗಳನ್ನ ನಾವು ತಯಾರಿಸ್ಕೊಂಡು ತಿನ್ಬಹುದು. ಅದ್ರ ಜೊತೆಗೆ ಇದ್ರಲ್ಲಿ ಹೆಚ್ಚಾಗಿ ಪ್ರೋಟೀನ್ ಅಂಶ ಇರೋದ್ರಿಂದ ನಮ್ಮ ದೇಹವನ್ನ ಬಿಲ್ಡ್ ಮಾಡ್ಲಿಕ್ಕೆ, ನಿರ್ಮಾಣ ಮಾಡ್ಲಿಕ್ಕೆ ಇದು ಸಹಾಯಕ. ಸೊ ಇದನ್ನ ಹೇಳ್ತಾ ಒಂದು ಸರ್ವೆ ಮಾಡಿದಾಗ ಹಿಂದಿನ ಕಾಲದಲ್ಲಿ ಈ ದೀರ್ಘವಾದಂತಹ ಸಮುದ್ರಯಾನದ ಸಮಯದಲ್ಲಿ ನಾವಿಕರು ಆಗಾಗ ರಕ್ತಸ್ರಾವ ಮತ್ತು ವಸುಡಿನ ಊತದಿಂದ ಬಳಲ್ತಾ ಇರ್ತಾರೆ. 1744ರ ಆ ಸಮುದ್ರಯಾನದ ಸಮಯದಲ್ಲಿ ನಿಂಬೆ ಮತ್ತೆ ಕಿತ್ತಳೆ ಇದನ್ನ ಸೇವಿಸಿದಂತಹ ನಾವಿಕರಿಗೆ ಏನಾಗುತ್ತೆ, ಈ ರೋಗ ಲಕ್ಷಣದಿಂದ ಚೇತರಿಸ್ಕೊಳ್ತಾರೆ. ಸ್ಕಾಟಿಷ್ ವೈದ್ಯ, ಆತನ ಹೆಸರು ಜೇಮ್ಸ್ ಲಿಂಡ್ ಅಂತ. ಸೊ ಈತ 1746ರಲ್ಲಿ ಇದನ್ನ ಗಮನಿಸಿ ಈ ಒಂದು ಕಾಯಿಲೆಗೆ ಸ್ಕರ್ವಿ ಅಂತ ಹೆಸರನ್ನ ಕೊಡ್ತಾರೆ. ಸ್ಕರ್ವಿ. ಈ ಒಂದು ಸ್ಕರ್ವಿ ಅನ್ನುವಂತಹ ರೋಗದಲ್ಲಿ ನಮ್ಮ ಬಾಯಿ ಇರುವಂತಹ ವಸಡಾಗಿರಬಹುದು ಅಥವಾ ಆ ಒಂದು ಹಲ್ಲಿನ ಇರುವಂತಹ ಜಾಗದಲ್ಲಿ ಆಗಾಗ ರಕ್ತಸ್ರಾವ ಬರುವಂತದ್ದು ಅಥವಾ ವಸಡು ಊದ್ಕೊಳ್ಳುವಂಥದ್ದು ಶುರುವಾಗುತ್ತೆ. ಸೊ ಈ ಒಂದು ರೋಗಕ್ಕೆ ಸ್ಕರ್ವಿ ಅನ್ನುವಂತಹ ಹೆಸರಿದೆ. ಈ ರೋಗ ಲಕ್ಷಣ ಯಾವ ರೀತಿ ಇರುತ್ತೆ ಅಂತ ಈಗ ನೋಡೋಣ. ಕಾಣಿಸ್ತಾ ಇದೆಯಲ್ಲ, ಇದು ಬಾಯಿಯ
ಕೆಲವಿರುವಂತಹ ವಸುಡಿನಲ್ಲಿ ಆರೋ ಮಾರ್ಕ್ ಅಂತ ತೋರಿಸ್ತದೆ ನೋಡಿ, ಇಲ್ಲಿ ರಕ್ತ ಹೆಪ್ಪುಗಟ್ಟದಂತೆ ಆಗೋದು ಅಥವಾ ಈ ಒಂದು ವಸುಡಿನ ಭಾಗದಲ್ಲಿ ಊತ ಉಂಟಾಗೋದು ಅಥವಾ ರಕ್ತಸ್ರಾವ ಆಗೋದು ಶುರುವಾಗುತ್ತೆ ಈ ರೀತಿಯಾಗಿ. ಟಿವಿ ಅಡ್ವರ್ಟೈಸ್ಮೆಂಟ್ ಗಳಲ್ಲೂ ನೋಡಿರಬಹುದು. ಸೊ ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಬೇಕಾಗತ್ತೆ ಈಗ ಈ ಸ್ಕರ್ವಿ ಅನ್ನುವಂತಹ ಕಾಯಿಲೆಯ ಬಗ್ಗೆ. ಸೊ ಇದನ್ನ ಓದಿದ್ಮೇಲೆ ನಾವ್ ಏನನ್ನ ಅರ್ಥ ಮಾಡ್ಕೊಬಹುದು? ಈ ಸ್ಕರ್ವಿಯನ್ನ ಗುಣಪಡಿಸೋದು ನಿಂಬೆ ಮತ್ತು ಕಿತ್ತಳೆ ಅಂತ ನಾನು ಹೇಳಿದೆ, ಅಥವಾ ಇದನ್ನ ಸಿಟ್ರಸ್ ಫ್ರೂಟ್ ಅಂತ ಕರಿತೀವಿ. ಹುಳಿಯಾಗೆ ಇರುವಂತಹ ಫ್ರೂಟ್ ಅನ್ನ ಸಿಟ್ರಸ್ ಫ್ರೂಟ್ ಅಂತ ಕರಿತೀವಿ. ಇವುಗಳಲ್ಲಿ ಜೀವಸತ್ವ ಸಿ ಹೇರಳವಾಗಿ ಇರುತ್ತೆ. ಸೊ ಇದನ್ನ ತಿಂದು ನಾವು ಈ ರೋಗದಿಂದ ಕಾಪಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ವಸಡಿನಲ್ಲಿ ರಕ್ತ ಉಂಟು ಮಾಡುವಂತಹ ಈ ಸ್ಕರ್ವಿ ಅನ್ನುವಂತಹ ಕಾಯಿಲೆ ಉಂಟಾಗೋದು ಯಾವ್ದ್ರಿಂದ? ಈ ಜೀವಸತ್ವ ಸಿ ಅಥವಾ ವೈಟಮಿನ್ ಸಿ ಇದರ ಡಿಫಿಷಿಯನ್ಸಿ ಇದು ಕಮ್ಮಿ ಇದ್ದಂತಹ ಸಂದರ್ಭದಲ್ಲಿ ನಮ್ಗೆ ಸ್ಕರ್ವಿ ಅನ್ನೋದು ಬರೀ ಕಾಯಿಲೆ ಒಂದರ ಹೆಸರು. ಅದು ಬಿಟ್ಟು ವಸುಡಿನಲ್ಲಿ ರಕ್ತ ಬರುವಂತಹದ್ದು, ಹಲ್ಲಿನಲ್ಲಿ ಊತ ಬರುವಂತಹದ್ದು ಸಾಧ್ಯವಾಗುತ್ತೆ. ಆದ್ರಿಂದ ನಮ್ಮ ಬಾಯಿಯ ಆರೋಗ್ಯವನ್ನ, ಓರಲ್ ಹೆಲ್ತ್ ಅನ್ನ ಕಾಪಾಡ್ಕೊಳ್ಲಿಕ್ಕೆ ನಾವೇನನ್ನ ಮಾಡ್ಬೇಕು? ಅಫ್ಕೋರ್ಸ್ ದಿನದಲ್ಲಿ 2 ಸಲ ಹಲ್ಲನ್ನ ಉಜ್ಬೇಕಾಗುತ್ತೆ, ಬಾಯಿಯನ್ನ ಸ್ವಚ್ಛವಾಗಿ ಇಟ್ಕೊಬೇಕಾಗತ್ತೆ. ಜೊತೆಗೆ ವಿಟಮಿನ್ ಸಿ ಹೇರಳವಿರುವಂತಹ ಕಿತ್ತಳೆ ಹಣ್ಣಾಗಿರಬಹುದು, ಆರೆಂಜ್ ಫ್ರೂಟ್ ಅಥವಾ ನಿಂಬೆ ಆಗಿರಬಹುದು, ಇಂತಹ ಹಣ್ಣುಗಳನ್ನ ತಿನ್ನೋದು, ಪಾನೀಯಗಳನ್ನ ಕುಡಿಯೋದು ಮಾಡೋದ್ರಿಂದ ನಮ್ಮ ಹಲ್ಲಿನ ರಕ್ಷಣೆ ಅನ್ನೋದು ಮಾಡ್ಕೊಳ್ಲಿಕ್ಕೆ ಅದು ಸಹಾಯಕವಾಗ್ತಾ ಬರುತ್ತೆ. ಅದೇ ತರ ಇನ್ನೊಂದು ಪ್ರಕರಣವನ್ನ ನೋಡೋಣ. 1960ರ ದಶಕದಲ್ಲಿ ಭಾರತೀಯ ವಿಜ್ಞಾನಿಗಳು ಹಿಮಾಲಯ ಪ್ರದೇಶ ಮತ್ತು ಭಾರತದ ಉತ್ತರ ಮೈದಾನಗಳಲ್ಲಿನ ಜನರಲ್ಲಿ ಕುತ್ತಿಗೆಯ ಮುಂಭಾಗದಲ್ಲಿ ಊತದ ಲಕ್ಷಣಗಳು ಸಾಮಾನ್ಯವಾಗಿ ಇರುವುದನ್ನ ಗಮನಿಸ್ತಾರೆ. ಭಾರತ ಸರ್ಕಾರದ ಮಾನದಂಡಗಳ ಪ್ರಕಾರ ಅಯೋಡಿನ್ ಯುಕ್ತ ಉಪ್ಪನ್ನ ತಯಾರಿಸಿ ಪೂರೈಸುವ ಪ್ರಯತ್ನವನ್ನ ಮಾಡಲಾಗುತ್ತೆ. ಸೊ ನೀವು ಟಿವಿ ಅಡ್ವರ್ಟೈಸ್ಮೆಂಟ್ ನೋಡಿರಬಹುದು. ಈಗ ಒಂದು ಗರ್ಭಿಣಿ ಹೆಂಗಸು ದೇವಸ್ಥಾನಕ್ಕೆ ಹೋಗ್ತಾರೆ. ಪೂಜಾರೆ ನಾನ್ ಗರ್ಭ ಧರಿಸಿದೀನಿ, ಆದ್ರಿಂದ ನನ್ಗೆ ಒಳ್ಳೇದಾಗ್ಲಿ ಮತ್ತೆ ಹುಟ್ಟೋ ಮಗುವಿಗೆ ಒಳ್ಳೇದಾಗ್ಲಿ ಅಂತ ಒಂದು ಅರ್ಚನೆಯನ್ನ ಮಾಡಿ ಅಂತ ಹೇಳ್ತಾರೆ. ನೆನ್ಪಿದ್ಯಾ ಅಡ್ವರ್ಟೈಸ್ಮೆಂಟ್? ಆಗ ಆ ಪೂಜಾರಿ ಹೇಳ್ತಾರೆ, ಮಾಡ್ತೀನಮ್ಮ, ಆದ್ರೆ ಅದಕ್ಕಿಂತ ನೀನು ಅಯೋಡಿನ್ ಯುಕ್ತವಾದಂತ ಆಹಾರವನ್ನ ತಿನ್ನು ಅಂತ ಹೇಳ್ತಾರೆ. ಸೊ ಅಯೋಡಿನ್ ಯುಕ್ತವಾದಂತಹ ಉಪ್ಪನ್ನ ಸೇವಿಸೋದ್ರಿಂದ ನಾವು ಈ ಒಂದು ಆರೋಗ್ಯವನ್ನ ಕಾಪಾಡ್ಕೋಬಹುದು. ಅಯೋಡಿನ್ ಯುಕ್ತ ಉಪ್ಪಿನ ಸೇವನೆ, ನಾನು ಆಗ್ಲೇ ಹೇಳ್ದನಲ್ಲ, ರೋಗದ ಲಕ್ಷಣ ಕುತ್ತಿಗೆಯ ಮುಂಭಾಗದಲ್ಲಿ ಊತ ಬರುವಂತದ್ದು, ಅದನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತೆ. ಈ ಪ್ರದೇಶದ ಮಣ್ಣಿನಲ್ಲಿ ಅಯೋಡಿನ್ ಕೊರತೆ ಕಾರಣದಿಂದಾಗಿ ಸ್ಥಳೀಯ ಆಹಾರ ಮತ್ತು ನೀರಿನಲ್ಲಿ ಅಯೋಡಿನ್ ಕೊರತೆಯುಂಟಾಗಿ ಈ ರೋಗ ಲಕ್ಷಣಗಳಿಗೆ ಕಾರಣವಾಯಿತು. ಆ ಕುತ್ತಿಗೆಯ ಮುಂಭಾಗ ಊತ, ಅದನ್ನ ಗಳಗಂಡ ಅಥವಾ ಗಾಯ್ಟರ್ ಅಂತ ನಾವು ಕರೀಲಾಗುತ್ತೆ. ಗಾಯ್ಟರ್ ಅಥವಾ ಗಳಗಂಡದ ಸಮಸ್ಯೆ ಅಂತ ಕರೆಯಲಾಗುತ್ತೆ. ಇದಕ್ಕೆ ಉತ್ತರ ಅಂದ್ರೆ ಏನು? ಅಯೋಡಿನ್ ಯುಕ್ತವಾದಂತಹ ಉಪ್ಪನ್ನ ಸೇವಿಸೋದು. ಹಾಗಂತ ಹೆಚ್ಚು ಉಪ್ಪನ್ನ ಸಹ ತಿನ್ನೋಗಿಲ್ಲ. ಏನಾಗುತ್ತೆ? ಉಪ್ಪು ತಿಂದವರು ಏನ್ ಮಾಡ್ತಾರೆ? ನೀರನ್ನ ಕುಡಿತಾರೆ. ಸೊ ಅದನ್ನ ಹೊರತುಪಡಿಸಿ ಉಪ್ಪು ತಿಂದಾಗ ನಮ್ಮ ದೇಹದಲ್ಲಿನ ರಕ್ತದ ಒತ್ತಡ ಕೂಡ ಹೆಚ್ಚಾಗುತ್ತೆ. ವೇರಿಯಸ್ ಸಮಸ್ಯೆಗಳು, ಹೃದಯದ ಸಮಸ್ಯೆ ಕೂಡ ಅಧಿಕವಾದಂತಹ ಉಪ್ಪಿನ ಸೇವನೆಯಿಂದ ಉಂಟಾಗುತ್ತೆ. ಸೊ ಹೆಚ್ಚು ಅಲ್ಲದೆ ಕಮ್ಮಿ ಅಲ್ಲದೆ ಸಮ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಆಹಾರವನ್ನ ಸೇವಿಸೋದಕ್ಕೆ ನಾವು ಸಮತೋಲಿತ ಆಹಾರ ಸೇವನೆ ಆರ್ ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರೆಯಕ್ಕೆ ಸಾಧ್ಯವಾಗೋದು. ಓಕೆ, ಈ ಗಾಯ್ಟರ್ ರೋಗದ ಬಗ್ಗೆ ನಾವು ಒಂದಿಷ್ಟು ಚಿತ್ರದ ಮೂಲಕ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಇದು ಸ್ಕರ್ವಿ ಕಾಯಿಲೆ. ಗಾಯ್ಟರ್ ಅನ್ನೋದು ಹೀಗೆ ನೋಡಿ, ಕುತ್ತಿಗೆಯ ಮುಂಭಾಗ ಊದ್ಕೊಂಡು ಒಂದ್ ಸ್ವಲ್ಪ ಆಚೆ ಬಂದಿರುತ್ತೆ. ಇದನ್ನ ನಾವು ಗಾಯ್ಟರ್ ಅಥವಾ ಗಳಗಂಡ ಅಂತ ಕಾಯಿಲೆ ಅಂತ ಕರಿತೀವಿ. ಇದು ಅಯೋಡಿನ್ ಯುಕ್ತವಾದಂತಹ ಉಪ್ಪನ್ನ ಸೇವಿಸೋದ್ರಿಂದ ಈ ಒಂದು ಕಾಯಿಲೆಗೆ ಗಮನಾರ್ಹವಾದಂತಹ ಚಿಕಿತ್ಸೆಯನ್ನ ನಾವು ನೀಡ್ತಾ ಹೋಗಬಹುದು. ಸೊ ಈಗ ಪತ್ರಿಕೆಗಳಲ್ಲಿ ಜಾಹೀರಾತುಗಳ ಮೂಲಕ ಅಥವಾ ಉಪ್ಪು ಪೊಟ್ಟಣದ ಮೇಲೆ ಮಾಹಿತಿಯನ್ನ ಓದುವ ಮೂಲಕ ಅಯೋಡಿನ್ ಯುಕ್ತ ಉಪ್ಪಿನ ಬಗ್ಗೆ ನೀವು ತಿಳ್ಕೊಂಡಿರಬಹುದು. ಇದರ ಅರ್ಥ ಏನು? ಅಯೋಡಿನ್ ಯುಕ್ತ ಉಪ್ಪು ಅಂತ ಹೇಳಿದ್ರೆ ಅಗತ್ಯ ಪ್ರಮಾಣದ ಅಯೋಡಿನ್
ಲವಣವನ್ನ ಬೆರೆಸಿದಂತಹ ಸಾಮಾನ್ಯ ಉಪ್ಪು. ಫಾರ್ ಕಾಮನ್ ಸಾಲ್ಟ್, ಇಫ್ ಯು ವುಡ್ ಆಡ್ ಅಯೋಡಿನ್ ಕ್ರಿಸ್ಟಲ್ಸ್, ದೆನ್ ಇಟ್ ಬಿಕಮ್ಸ್ ಅಯೋಡೈನ್ ಸಾಲ್ಟ್. ಅರ್ಥ ಆಯ್ತಾ? ಈ ಉಪ್ಪು ಕೃಷಿಯು ಅಗಾರಿಯಾ ಎಂಬಂತಹ ಬುಡಕಟ್ಟು ಸಮುದಾಯದ ಸಾಂಪ್ರದಾಯಿಕ ಪದ್ಧತಿಯಾಗಿದೆ. ಈ ರೀತಿ ಇರುತ್ತೆ ಆ ಬುಡಕಟ್ಟು ಸಮುದಾಯ. ನೀವಿಲ್ಲಿ ನೋಡಬಹುದು, ಇವರು ಅಗಾರಿಯಾ ಅನ್ನುವಂತಹ ಬುಡಕಟ್ಟು ಸಮುದಾಯ. ಇವರು ಸಮುದ್ರದಿಂದ ಉಪ್ಪನ್ನ ಸಾಂಪ್ರದಾಯಿಕವಾದಂತಹ ಪದ್ಧತಿಯಲ್ಲಿ ಶೇಖರಣೆ ಮಾಡ್ತಾರೆ. ಇಲ್ಲಿ ಕಾಣ್ತಾ ಇರಬಹುದು ಉಪ್ಪಿನ ಮೂಟೆಗಳು ಇವೆಲ್ಲ. ನೋಡಿ, ಈ ರೀತಿಯಾಗಿ ಶೇಖರಣೆಯನ್ನ ಮಾಡ್ತಾರೆ ಸಮುದ್ರದಿಂದ ಉಪ್ಪನ್ನ. ಇವರೆಲ್ಲ ಲಿಟಲ್ ರನ್ ಆಫ್ ಕಚ್ ಮತ್ತು ಗುಜರಾತ್ನ ಇತರ ಭಾಗಗಳಲ್ಲಿ ಉಪ್ಪು ಕೃಷಿ ಮಾಡ್ತಾ ಇರ್ತಾರೆ. 8 ತಿಂಗಳ ಕಾಲ ಅವರು ಮರುಭೂಮಿಯ ತೀವ್ರ ಶಾಖದಲ್ಲಿ ವಾಸಿಸ್ತಾರೆ ಮತ್ತು ಸಮುದ್ರದ ನೀರಿನಿಂದ ಉಪ್ಪು ಪಡೆಯೋಕೆ ತುಂಬಾ ಶ್ರಮಿಸ್ತಾರೆ. ಸೊ ಪಾಪ ನೋಡಿ, ಶ್ರಮಿಕ ವರ್ಗಕ್ಕೆ ಸೇರಿದಂತಹ ಜನರು ಇವರು ಉಪ್ಪನ್ನ ಪಡಿಲಿಕ್ಕೆ ತುಂಬಾನೇ ಶ್ರಮವನ್ನ ಪಡ್ತಾರೆ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ನಮ್ಮ ದೇಹ ವಿವಿಧ ರೋಗಗಳಿಂದ ರಕ್ಷಿಸುವಂತದ್ದು ಆಹಾರದಲ್ಲೇ ಇದೆ. ಆಹಾರದ ಘಟಕಗಳಲ್ಲೇ ನಾವು ನಮ್ಮ ದೇಹವನ್ನ ವಿವಿಧ ರೋಗಗಳಿಂದ ರಕ್ಷಿಸಬಹುದು. ಈಗ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ. ಅದ್ರಲ್ಲಿ ನೀವೊಂದು ಸಮೀಕ್ಷೆ ಅಂದ್ರೆ ಒಂದು ಸರ್ವೆ ಮಾಡ್ಬೇಕಾಗುತ್ತೆ. ನಿಮ್ಮ ನೆರೆಹೊರೆಯ ಜನರಲ್ಲಿ ಕೆಲವ್ರಿಗೆ ಒಂದಿಷ್ಟು ಆರೋಗ್ಯದ ಸಮಸ್ಯೆ ಇರಬಹುದು, ಕೆಲವೊಂದು ಆಹಾರ ಅವ್ರಿಗೆ ಸೇರದೇ ಇರಬಹುದು, ಅಥವಾ ಕಡಿಮೆ ತಿಂದು ಈ ರೀತಿಯಾದಂತಹ ಸಮಸ್ಯೆಗಳಿಗೆ ಒಳಗೊಂಡಿರ್ತಾರೆ. ಅದನ್ನೆಲ್ಲ ನೀವು ಪಟ್ಟಿ ಮಾಡ್ಕೊಂತ ಬರಬಹುದು. ಸೊ ಈಗ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಫ್ ದ ಡೇ, ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿ, ಪೇಜ್ ನಂಬರ್ 46 ಓಪನ್ ಮಾಡಿ. ಪ್ಲೀಸ್ ಓಪನ್ ಪೇಜ್ ನಂಬರ್ 46. ಇಲ್ಲಿ ಆಹಾರದ ವಿವಿಧ ಘಟಕಗಳು ಇದೆ. ವೇರಿಯಸ್ ಫುಡ್ ಕಾಂಪೊನೆಂಟ್ಸ್, ಕಾರ್ಯಗಳು, ಅವುಗಳ ಕಾರ್ಯವೈಖರಿ, ಯಾವ ಅಂಗಾಂಗಗಳ ಮೇಲೆ ಅವುಗಳು ಫಂಕ್ಷನ್ ಮಾಡ್ತವೆ ಅಂತ. ಕೆಲವು ಆಕಾರಗಳು, ಅವುಗಳನ್ನ ಪಡೆಯುವಂತಹ ಕೆಲವು ವಿಧಗಳಿವೆ. ಮತ್ತೆ ನ್ಯೂನ್ಯತೆ, ಸ್ಕೇರ್ಸಿಟಿ, ಅಥವಾ ಅದ್ರ ಇಲ್ಲದೆ ಇದ್ದಾಗ ಅದರಿಂದ ಉಂಟಾಗುವಂತಹ ರೋಗ ಯಾವುದು, ಅದರ ಲಕ್ಷಣಗಳು ಯಾವುದು. ಈ ಒಂದು ಟೇಬಲ್ ನ ಕಲಿಯೋದು ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ದಯವಿಟ್ಟು ಎಲ್ಲರೂ ತಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿ, ಪೇಜ್ ನಂಬರ್ 46. ಓಪನ್ ಮಾಡಿದ್ರಾ? ಮೊದಲನೇದು ಏನ್ ಕಾಣಿಸ್ತಾ ಇದೆ? ಜೀವಸತ್ವ ಎ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಏನಂತೀವಿ? ವೈಟಮಿನ್ ಎ ಆರ್ ವಿಟಮಿನ್ ಎ ಅಂತ ಹೇಳ್ತೀವಿ. ಇದರ ಫಂಕ್ಷನ್ಸ್, ಕಾರ್ಯಗಳು ಏನಿದೆ? ಇವು ಕಣ್ಣುಗಳು ಮತ್ತು ಚರ್ಮವನ್ನ ಆರೋಗ್ಯವಾಗಿ ಇಡುವಂತೆ ಮಾಡುತ್ತೆ. ನಮ್ಮ ಕಣ್ಗಳು ಚೆನ್ನಾಗಿ ಕಾಣ್ಬೇಕಂದ್ರೆ ವಿಟಮಿನ್ ಎ ಡಿಫಿಷಿಯನ್ಸಿ ಇರಬಾರ್ದು. ಮತ್ತೆ ಕೆಲವೊಂದು ಆಕಾರಗಳು, ವಿಟಮಿನ್ ಎ ಹೆಚ್ಚಿರುವಂತಹ ಪದಾರ್ಥಗಳು ಪಪಾಯಿ ಹಣ್ಣು, ಕ್ಯಾರೆಟ್, ಮಾವು ಮತ್ತೆ ಹಾಲು, ಇವನ್ನೆಲ್ಲ ನೀವು ಚೆನ್ನಾಗಿ ಸೇವಿಸ್ಬೇಕಾಗುತ್ತೆ. ಇವುಗಳ ನ್ಯೂನ್ಯತೆ ಇದ್ರೆ ದೃಷ್ಟಿ ನಷ್ಟ ಆಗುತ್ತೆ. ಇದ್ರಗಳ ಲಕ್ಷಣ ದುರ್ಬಲ ದೃಷ್ಟಿ, ಕತ್ತಲೆಯಲ್ಲಿ ದೃಷ್ಟಿ ನಷ್ಟ, ಕತ್ತಲೆಯಲ್ಲಿ ದೃಷ್ಟಿ ನಷ್ಟ ಅಂದ್ರೆ ಇರುಳು ಕುರುಡುತನ, ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಕೆಲವೊಮ್ಮೆ ಸಂಪೂರ್ಣ ದೃಷ್ಟಿ ನಷ್ಟ ಆಗೋದು. ಬೆಳಗ್ಗೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಬಹುದು, ರಾತ್ರಿ ಆಗ್ತಿದಂಗೆ ಸಂಪೂರ್ಣವಾದಂತಹ ಕತ್ತಲೆ ಕಾಣಿಸ್ದೇ ಇರುವಂತದ್ದು. ಓಕೆ, ಇರುಳು ಕುರುಡು ಅಂತ ಕರೀತಾರೆ ಇದನ್ನ. ಸೊ ಇದು ಜೀವಸತ್ವ ಎಯ ಒಂದು ನ್ಯೂನ್ಯತೆಯಿಂದ ಉಂಟಾಗುವಂತಹ ರೋಗಗಳು. ಇವನ್ನ ಹೆಚ್ಚಾಗಿ ನಾವು ಯಾವ ಆಕಾರಗಳಲ್ಲಿ ಕಾಣಬಹುದು? ಪಪ್ಪಾಯಿ, ಕ್ಯಾರೆಟ್, ಮಾವು, ಹಾಲು, ಇಂಥದ್ರಲ್ಲಿ. ಜೀವಸತ್ವ ಬಿ1 ಕೂಡ ಬಹಳ ಮುಖ್ಯ. ಇದು ನಮ್ಮ ಹೃದಯವನ್ನ ಆರೋಗ್ಯವಾಗಿ ಇರಿಸುತ್ತೆ ಮತ್ತು ಹಲವಾರು ಚಟುವಟಿಕೆಗಳನ್ನ ನಿರ್ವಹಿಸಕ್ಕೆ ದೇಹಕ್ಕೆ ಬೆಂಬಲವನ್ನ ನೀಡುತ್ತೆ. ಹೃದಯ ಆರೋಗ್ಯವಾಗಿದ್ರೆ ನಮ್ಮ ದೇಹ ಕೂಡ ಆರೋಗ್ಯವಾಗಿರುತ್ತೆ ಅನ್ನೋ ಅರ್ಥ. ಸೊ ಈ ಒಂದು ಜೀವಸತ್ವ ಬಿ1 ಇರುವಂತಹದ್ದು ಎಲ್ಲೆಲ್ಲಿ ಸಿಗುತ್ತೆ? ದ್ವಿದಳ ಧಾನ್ಯಗಳು, ಲೆಗ್ಯೂಮ್ಸ್ ಅಂತ ನಾವು ಕರಿತೇವೆ. ಅವರೇ ಬೇಳೆ, ತೊಗರಿ ಬೇಳೆ, ಕಡಲೆ ಬೇಳೆ, ಹೆಸರು ಬೇಳೆ, ಇಂಥವು ದ್ವಿದಳ ಧಾನ್ಯಗಳು. ಕಾಯಿಗಳು ಅಂದ್ರೆ
ತೆಂಗಿನಕಾಯಿ ಹೇಳ್ತಾ ಇದ್ದೀನ ನಾನಿಲ್ಲಿ. ಕಾಯಿಗಳಂದ್ರೆ ವೇರಿಯಸ್ ಕಾಳುಗಳು, ಪೂರ್ಣ ಧಾನ್ಯಗಳು, ಉದ್ದಿನ ಕಾಳು, ಕಡಲೆ ಕಾಳು, ಪೂರ್ಣವಾದಂತಹ ಧಾನ್ಯಗಳು, ಬೀಜಗಳು, ನಟ್ಸ್, ಹಾಲಿನ ಉತ್ಪನ್ನಗಳು, ಪನ್ನೀರು, ಬೆಣ್ಣೆ, ತುಪ್ಪ ಇತ್ಯಾದಿ. ಅರ್ಥ ಆಯ್ತಾ? ಸೊ ಇದರಿಂದ ಉಂಟಾಗುವಂತಹ ನ್ಯೂನ್ಯತೆಗೆ ನಾವು ಬೆರಿ ಬೆರಿ ಅಂತ ಕರಿತೀವಿ. ಬೆರಿ ಬೆರಿ ಅಂದ್ರೆ ಸ್ಟ್ರಾಬೆರಿ ಅಲ್ವಾ? ಇಲ್ಲ, ಬೆರಿ ಬೆರಿ ಅನ್ನುವಂತಹ ಕಾಯಿಲೆ. ಸೊ ಇದ್ರಲ್ಲಿ ಏನಾಗುತ್ತೆ, ಊತ, ಪಾದ ಮತ್ತು ಕೈಗಳಲ್ಲಿ ಜೋಮು ಹಿಡಿಯೋದು, ಜುಮ್ ಆಗೋದು ಅಂತ ಹೇಳ್ತೀವಿ, ಹಂಗೆ ಹಿಡಿದು ಬಿಡೋದು, ಅಥವಾ ಉರಿತದ ಸಂವೇದನೆ, ಉಸಿರಾಟದ ತೊಂದರೆ, ಇವೆಲ್ಲವೂ ಜೀವಸತ್ವ B1 ಇಂದ ಆಗುವಂಥದ್ದು. ಇವುಗಳನ್ನ ನೀವು ಕಲಿಬೇಕಾಗತ್ತೆ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಬಹಳ ಮುಖ್ಯವಾದಂತಹ ಪ್ರಶ್ನೆಗಳು ಈ ಒಂದು ಚಾರ್ಟ್ ನಿಂದನೆ, ದಿಸ್ ಪರ್ಟಿಕ್ಯುಲರ್ ಕೋಷ್ಟಕ ಇಂದಾನೆ ನಿಮ್ಗೆ ತಿಳಿಲಿಕ್ಕೆ ಸಿಗುತ್ತೆ. ಕೋಷ್ಟಕದ ಹೆಸರನ್ನ ಇಲ್ಲಿ ಸೂಚಿಸಿಲ್ಲ. ಎನಿವೇಸ್, ಜೀವಸತ್ವ ಸಿ, ವಿಟಮಿನ್ ಸಿ ಇದು ಕಮ್ಮಿ ಆದಾಗ ಯಾವ ಕಾಯಿಲೆ ಬರುತ್ತೆ? ಈಗ ತಾನೇ ಕ್ಲಾಸ್ ಅಲ್ಲಿ ನೋಡಿದ್ವಲ್ಲ, ಯಾವ ಕಾಯಿಲೆ ಅದು? ಸ್ಕರ್ವಿ. ಸ್ಕರ್ವಿ ಕಾಯಿಲೆಯಲ್ಲಿ ಏನಾಗುತ್ತೆ? ರಕ್ತ ಒಸರುವ ಒಸಳುಗಳು, ಗಾಯಗಳು ನಿಧಾನವಾಗಿ ವಾಸಿಯಾಗೋದು. ಈ ಕೈ ಮೇಲೆ ಕಾಲ್ ಮೇಲೆ ಗಾಯ ಆದ್ರೆ ಅದು ಬಹಳ ನಿಧಾನವಾಗಿ ವಾಸಿಯಾಗುತ್ತೆ. ಆದ್ರಿಂದ ವಿಟಮಿನ್ ಸಿ ನಮ್ಮ ದೇಹದಲ್ಲಿ ಉಂಟಾಗುವಂತಹ ರೋಗಗಳ ವಿರುದ್ಧ ಹೋರಾಡಲು ದೇಹಕ್ಕೆ ಸಹಾಯವನ್ನ ಮಾಡುತ್ತೆ. ನೆಲ್ಲಿಕಾಯಿ, ಸೀಬೆ, ಹಸಿಮೆಣಸಿನಕಾಯಿ, ಕಿತ್ತಳೆ, ನಿಂಬೆ ಇವೆಲ್ಲವೂ ಕೂಡ ವಿಟಮಿನ್ ಸಿ ಹೇರಳವಾಗಿ ಇರುವಂತಹ ಆಹಾರ ಪದಾರ್ಥಗಳು. ನೆಲ್ಲಿಕಾಯಿ ಆಮ್ಲ ಅಂತ ಕರಿತೀವಿ, ಧಾತ್ರಿ ಅಂತ ಕರಿತೀವಿ. ಅದು ಅಷ್ಟು ಆರೋಗ್ಯಕರವಾದಂತಹ ಒಂದು ಕಾಯಿ ಅದು ನೆಲ್ಲಿಕಾಯಿ. ಸೀಬೆ ಹಣ್ಣು, ಹಸಿ ಮೆಣಸಿನಕಾಯಿ ಹಂಗೆ ತಿನ್ಬಿಡ್ಬೇಡಿ, ಅಡಿಗೆಯಲ್ಲಿ ಬಳಸಿ. ಕಿತ್ತಳೆ, ನಿಂಬೆ ಇತ್ಯಾದಿ. ನೆಕ್ಸ್ಟ್ ಜೀವಸತ್ವ ಡಿ. ಜೀವಸತ್ವ ಡಿ ಬಹಳ ಮುಖ್ಯ. ಈಗ ಆಗ್ತಾನೆ ಹುಟ್ಟಿರುವಂತಹ ಮಕ್ಕಳಿಗೆ ಈ ಒಂದು ಎಳೆ ಬಿಸಿಲನ್ನ ತೋರಿಸಿ ಅಂತ ಡಾಕ್ಟರ್ ಹೇಳಿರ್ತಾರೆ, ಶಿಫಾರಸ್ ಮಾಡಿರ್ತಾರೆ, ಕೇಳಿರ್ತೀರಾ? ಇಲ್ಲಾಂದ್ರೆ ನೀವು ಮನೆಗೆ ಹೋಗಿ ನಿಮ್ ತಾಯಿಯನ್ನ ಕೇಳಿ. ನೀವೆಲ್ಲ ಹುಟ್ಟಿದಾಗ ಒಂದ್ ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಇಡೋರು, ನಿಮ್ನ ಎಳೆ ಬಿಸಿಲಿನಲ್ಲಿ ಇಡೋರು. ಯಾಕಂದ್ರೆ ಸೂರ್ಯನಿಂದ ನಮ್ಗೆ ಜೀವಸತ್ವ ಡಿ, ವಿಟಮಿನ್ ಡಿ ಸಿಗುತ್ತೆ. ಇದು ಮೂಳೆ ಮತ್ತು ಹಲ್ಲುಗಳು ಆರೋಗ್ಯವಾಗಿ ಕ್ಯಾಲ್ಸಿಯಂ ಅನ್ನ ಹೀರಿಕೊಳ್ಳಲು ದೇಹಕ್ಕೆ ಸಹಾಯ ಮಾಡುತ್ತೆ. ಸೂರ್ಯನ ಬಿಸಿಲಿಗೆ ದೇಹವನ್ನ ಒಡ್ಡಿಕೊಳ್ಳೋದು, ಜೊತೆಗೆ ಹಾಲು, ಬೆಣ್ಣೆ, ಮೀನು, ಮೊಟ್ಟೆಗಳನ್ನ ತಿನ್ನೋದ್ರಿಂದ ನಮ್ಗೆ ವಿಟಮಿನ್ ಡಿ ಸಿಗುತ್ತೆ. ಇದು ನಮ್ಮಲ್ಲಿ ಕಮ್ಮಿ ಇದ್ದಾಗ ಉಂಟಾಗುವಂತಹ ಕಾಯಿಲೆಯ ಹೆಸರು ರಿಕೆಟ್ಸ್. ರಿಕೆಟ್ಸ್ ಅಂದ್ರೆ ಮೃದು ಮತ್ತು ಬಾಗಿದ ಮೂಳೆಗಳು. ಸೊ ಆ ಮೂಳೆಗಳು ಬಹಳ ಸಾಫ್ಟ್ ಆಗಿರುತ್ತೆ, ಈ ಮೀನಿನ ಮೂಳೆ ಇದ್ದಂಗೆ. ಹೊಡೆದ ತಕ್ಷಣ ಟಕ್ ಅಂತ ಸೌಂಡ್ ಬರುತ್ತೆ. ನೆಕ್ಸ್ಟ್ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಬಂದು ಇದು ಕೂಡ ನಮ್ಮ ಮೂಳೆಗಳು ಮತ್ತು ಹಲ್ಲುಗಳನ್ನ ಆರೋಗ್ಯಕರವಾಗಿ ಇರಿಸುತ್ತೆ. ಹಾಲು, ಸೋಯಾ ಹಾಲು, ಮೊಸರು, ಗಿಣ್ಣು ಅಂದ್ರೆ ಏನು? ಆಗ್ತಾನೆ ಕರು ಹಾಕಿರುವಂತಹ ಹಸುವಿನ ಹಾಲಿನಿಂದ ತಯಾರಿಸೋದು ಗಿಣ್ಣು. ಬಹಳ ಆರೋಗ್ಯಕರ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಗಿಣ್ಣು. ಈ ಪನ್ನೀರ್ ಇವೆಲ್ಲ ಕ್ಯಾಲ್ಸಿಯಂ ಹೇರಳವಾಗಿ ಇರುವಂತಹ ಪದಾರ್ಥಗಳು. ಇವುಗಳನ್ನ ಸರಿಯಾಗಿ ನಾವು ಸೇವಿಸದೇ ಇದ್ದಾಗ ಮೂಳೆ ಕ್ಷಯ ಅಂದ್ರೆ ಮೂಳೆಯಲ್ಲಿ ತೊಂದರೆ ಮತ್ತು ದಂತಕ್ಷಯ ಅಂದ್ರೆ ಕ್ಯಾವಿಟಿ ಇದು ಉಂಟಾಗುವಂತಹ ಸಂಭವಗಳು ಇರುತ್ತೆ. ಆದ್ರಿಂದ ದುರ್ಬಲ ಮೂಳೆಗಳು ಮತ್ತೆ ದಂತಕ್ಷಯದಿಂದ ಪಾರಾಗ್ಬೇಕು ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಸಹಿತವಾದಂತಹ ಆಹಾರಗಳನ್ನ ತಿನ್ಬೇಕಾಗುತ್ತೆ. ಇನ್ನೊಮ್ಮೆ ಹೇಳ್ತೀನಿ, ದಂತಕ್ಷಯ ಅಂತ ಹೇಳಿದ್ರೆ ಕ್ಯಾವಿಟಿ. ಓಕೆ, ನೆಕ್ಸ್ಟ್ ಅಯೋಡಿನ್. ಅಯೋಡಿನ್ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳನ್ನ ನಿರ್ವಹಿಸಲು ಇದು ಸಹಾಯ ಮಾಡುತ್ತೆ. ಸಮುದ್ರದ ಕಳೆ, ವಾಟರ್ ಚೆಸ್ಪಾಂಟ್, ಅಯೋಡಿನ್ ಸಿಗುತ್ತೆ. ಇಲ್ಲ ಅಂದ್ರೆ ಗಾಯ್ಟರ್ ಗಳಗಂಡದ ಸಮಸ್ಯೆ ಆಗುತ್ತೆ. ಇಲ್ಲ ಮೇಡಮ್. ಸೊ ಆ ಕಬ್ಬಿಣ ಅನ್ನೋದು ಬಹಳ ಮುಖ್ಯ, ರಕ್ತದ ಪ್ರಮುಖವಾದಂತಹ ಘಟಕ ಇದು. ಹಸಿರೆಲೆ, ತರಕಾರಿಗಳು, ಬೀಟ್ರೂಟು, ದಾಳಿಂಬೆ ಇವುಗಳನ್ನ ಚೆನ್ನಾಗಿ ತಿನ್ನೋದ್ರಿಂದ ನಮ್ಗೆ ದೇಹದಲ್ಲಿ ಕಬ್ಬಿಣಾಂಶ ಇರುತ್ತೆ. ಇದು ರಕ್ತಹೀನತೆ, ಸೊ ಅನಮಿಕ್ ಆಗಿ ಇರ್ತಾರೆ, ರಕ್ತದಲ್ಲಿ ಬಹಳ ಕಮ್ಮಿ ಇರುತ್ತೆ ಅಂತವ್ರು ಇದನ್ನ ಸೇವಿಸ್ಬೇಕಾಗತ್ತೆ. ರಕ್ತಹೀನತೆ ಇದ್ರೆ ನಿಶಕ್ತಿ,
ಪ್ರೇಯರ್ ಮಾಡ್ತಾ ಇರ್ತೀರಾ, ಪ್ರಾರ್ಥನೆ ಹಾಲ್ ಅಲ್ಲಿ ಇರ್ತೀರಾ, ಅಲ್ಲೇ ಟಪಕ್ ಅಂತ ಕುಸ್ತು ಬಿದ್ಬಿಡ್ತೀರಾ. ಹೌದಾ? ಆದ್ರಿಂದ ನಿಶಕ್ತಿ, ಉಸಿರಾಟದ ತೊಂದರೆ ಇವುಗಳನ್ನೆಲ್ಲ ಗುಣಪಡಿಸುತ್ತೆ ಈ ಕಬ್ಬಿಣ. ಸೊ ಈ ಒಂದು ಚಾರ್ಟ್ ಮೂಲಕ ನಾವು ಜೀವಸತ್ವ ಎ, ಬಿ, ಸಿ, ಡಿ, ಕ್ಯಾಲ್ಸಿಯಂ, ಅಯೋಡಿನ್, ಕಬ್ಬಿಣ ಇವುಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಸೊ ಈ ಜೀವಸತ್ವ ಎ, ಬಿ, ಸಿ, ಡಿ ಮತ್ತು ಖನಿಜಗಳು ಅಂದ್ರೆ ಮಿನರಲ್ಸ್. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಆ ಪದದ ಮೇಲೆ ಅಂಡರ್ಲೈನ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಖನಿಜಗಳು, ಕ್ಯಾಲ್ಸಿಯಂ, ಅಯೋಡಿನ್ ಮತ್ತು ಕಬ್ಬಿಣ ವಿವಿಧ ರೋಗಗಳಿಂದ ನಮ್ಮ ದೇಹವನ್ನ ರಕ್ಷಿಸುವಂತ ಆಹಾರದ ಘಟಕಗಳ 2 ಗುಂಪುಗಳಾಗಿವೆ ಅಂತ ನೀವು ಈ ಚಿತ್ರದ ಮೂಲಕ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬಹುದು. ಆದ್ರೆ ಜೀವಸತ್ವ ಮತ್ತು ಖನಿಜ ನ್ಯೂನತ ರೋಗಗಳು ಅಥವಾ ಅಸ್ವಸ್ಥತೆಗಳನ್ನ ನಾವು ಹೇಗೆ ಪರಿಹರಿಸ್ಕೊಳ್ಬಹುದು? ಅರ್ಥ ಆಯ್ತಾ? ಸೊ ಇದರಿಂದ ಉಂಟಾಗುವಂತಹ ರೋಗಗಳನ್ನ ಹೇಗ್ ಪರಿಹಾರ ಮಾಡ್ಕೊಬಹುದು ಅನ್ನೋದನ್ನ ಕೂಡ ತಿಳ್ಕೊಬೇಕಾಗುತ್ತೆ. ಈ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ಬಹುದು. ಈಗ ಜೀವಸತ್ವ ಎ ಇರುವಂತಹ ಆಹಾರಗಳು: ಪಪ್ಪಾಯಿ, ಹಾಲು, ಮಾವು, ಕ್ಯಾರೆಟ್. ಜೀವಸತ್ವ ಬಿ1: ಪನ್ನೀರ್, ಕುಂಬಳಕಾಯಿ ಬೀಜ, ಅಕ್ಕಿ, ಹಾಲು, ಗೋಧಿ, ಅಗಸೆ ಬೀಜಗಳು. ಜೀವಸತ್ವ ಎ ಇರುವಂತಹ ಕೆಲವೊಂದು ಆಕಾರಗಳು, ಸಾರಿ, ಜೀವಸತ್ವ ಸಿ, ಇದು ಎ ಅಲ್ಲ, ಸಿ ಅಲ್ಲ, ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಜೀವಸತ್ವ ಸಿ ಇರುವಂತಹ ಕೆಲವೊಂದು ಆಕಾರಗಳು: ಕಿತ್ತಳೆ, ಸೀಬೆ ನಮ್ ಕಡೆ ಎಲ್ಲ ಪ್ಯಾರ್ಲಕಾಯಿ ಅಂತ ಕರಿತೀವಿ, ನಿಮ್ ಕಡೆ ಸೀಬೆ ಅಂತಾನೆ ಕರಿತೀರಾ? ಓಕೆ, ಗ್ರೇಟ್. ಸೀಬೆ, ಮೆಣಸಿನಕಾಯಿ, ನಿಂಬೆ, ನೆಲ್ಲಿಕಾಯಿ ಅಥವಾ ಆಮ್ಲ, ಟೊಮ್ಯಾಟೊ ಇವೆಲ್ಲ ಜೀವಸತ್ವ ಸಿ ಇರುವಂತ ಆಹಾರಗಳು. ಮತ್ತೆ ಜೀವಸತ್ವ ಡಿ ಇರುವಂತ ಆಹಾರಗಳು: ಸೂರ್ಯನ ಬೆಳಕು ಇಂಪಾರ್ಟೆಂಟ್ ಆಗಿ, ಅದನ್ನ ಬಿಟ್ರೆ ಹಾಲು, ಬೆಣ್ಣೆ, ಮೊಟ್ಟೆ, ಅಣಬೆ ಮತ್ತೆ ಮೀನುಗಳು. ಇವೆಲ್ಲ ಜೀವಸತ್ವ ಡಿಯ ಕೆಲವು ಆಕಾರಗಳಾಗಿದೆ. ಆದ್ರಿಂದ ಶಕ್ತಿಯನ್ನ ಒದಗಿಸುವ, ಬೆಳವಣಿಗೆಯನ್ನ ಬೆಂಬಲಿಸುವ, ನಮ್ಮ ದೇಹವನ್ನ ರೋಗಗಳಿಂದ ರಕ್ಷಿಸಲು ಮತ್ತು ದುರಸ್ತಿ ಮಾಡಲು ಸಹಾಯ ಮಾಡುವ ಹಾಗೂ ವಿವಿಧ ದೈಹಿಕ ಕಾರ್ಯಗಳನ್ನ ನಿರ್ವಹಿಸುವ ಆಹಾರದ ಘಟಕಗಳನ್ನ ಪೋಷಕಾಂಶ ಅಂತ ಕರೆಯಲಾಗುತ್ತೆ. ನ್ಯೂಟ್ರಿಷನ್ ಅಂತ ಕರಿತೀವಿ ನಾವು. ಪೋಷಕಾಂಶ ಅಂತ ಕರಿತೀವಿ. ಪೋಷಕಾಂಶ ಅಂತ ಹೇಳಿದ್ರೆ ಶಕ್ತಿಯನ್ನ ಒದಗಿಸುವ, ಬೆಳವಣಿಗೆಯನ್ನ ಬೆಂಬಲಿಸುವಂತಹ, ಸೊ ನಮ್ಗೆ ಶಕ್ತಿಯನ್ನು ಕೊಡ್ಬೇಕು, ಪ್ರೋಗ್ರೆಸ್ ನೋಡ್ಬೇಕಾಗುತ್ತೆ. ನಮ್ಮ ದೇಹವನ್ನ ರೋಗಗಳಿಂದ ರಕ್ಷಿಸುವಂತಹ, ಇಮ್ಯುನಿಟಿ ಪವರ್ನ ಹೆಚ್ಚಿಸುವಂತಹ, ಮತ್ತೆ ದುರಸ್ತಿ ಮಾಡಲು ಸಹಾಯ ಮಾಡುವ ಹಾಗೂ ವಿವಿಧ ದೈಹಿಕ ಕಾರ್ಯಗಳನ್ನ ನಿರ್ವಹಿಸುವ ಆಹಾರದ ಘಟಕಗಳನ್ನ ಪೋಷಕಾಂಶಗಳು ಅಂತ ಕರಿತೀವಿ. ನಮ್ಮ ಆಹಾರದಲ್ಲಿನ ಪ್ರಮುಖ ಪೋಷಕಾಂಶಗಳಲ್ಲಿ ಒಂದು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು ಅಂದ್ರೆ ಇಲ್ಲಿ ಹೆಲ್ದಿ ಫ್ಯಾಟ್ಸ್. ಜೀವಸತ್ವ ಮತ್ತು ಖನಿಜಗಳು. ಸೊ ಈ ಪೋಷಕಾಂಶಗಳಲ್ಲಿ ಕಾರ್ಬೋಹೈಡ್ರೇಟ್, ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದಾಯ್ತು. ಪ್ರೋಟೀನ್, ಇದ್ರ ಬಗ್ಗೆನೂ ತಿಳ್ಕೊಂಡಿದ್ವಿ ಹೋದ್ ಕ್ಲಾಸ್ ನಲ್ಲಿ. ಒಂದು ಎನರ್ಜಿ ಗಿವಿಂಗ್ ಫುಡ್, ಇನ್ನೊಂದು ಬಾಡಿ ಬಿಲ್ಡಿಂಗ್ ಫುಡ್. ಕೊಬ್ಬು, ಫ್ಯಾಟ್. ಜೀವಸತ್ವ ಇವತ್ತಿನ ಕ್ಲಾಸ್ ನಲ್ಲಿ ಕಲ್ತ್ವಲ್ಲ, ವಿಟಮಿನ್ಸ್ ಗಳ ಬಗ್ಗೆ. ಖನಿಜಗಳು ಅಂದ್ರೆ ಮಿನರಲ್ಸ್, ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಇವತ್ತಿನ ಕ್ಲಾಸ್ ನಲ್ಲಿ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ವಿ. ಮುಂದಿನ ಕ್ಲಾಸ್ ನಲ್ಲಿ ನಾವು ಈ ಒಂದು ಆಹಾರದಿಂದ ನಮ್ಗೇನು ರಕ್ಷಣೆ ಉಂಟಾಗುತ್ತೆ, ಒಂದು ಕಾಯಿಲೆಗಳಿಂದ
ತಡೆಯಾಗಿರಬಹುದು ಅದನ್ನ ಹೊರತುಪಡಿಸಿ ರಕ್ಷಣಾತ್ಮಕವಾದಂತಹ ಪೋಷಕಾಂಶಗಳನ್ನ ನೀಡುವಂತಹ ಆಹಾರ ಪದ್ಧತಿಗಳ ಬಗ್ಗೆ ನಾವು ಮುಂದಿನ ಕ್ಲಾಸ್ ನಲ್ಲಿ ಮಾತಾಡ್ತಾ ಹೋಗೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ಒಂದು ವಿಜ್ಞಾನದ ತರಗತಿಯನ್ನ ಮುಗಿಸೋಣ. ಮುಂದಿನ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಹಿಂದ್, ನಮಸ್ತೆ.